ಮಾಡಿದ ಐವನ್ ಡಿಸೋಜರ ಮೇಲೆ ದೂರು ದಾಖಲಿಸಲು ಒತ್ತಾಯಿಸಿ ಇನ್ನೇನು ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಸುಳ್ಯ ಮಂಡಳಿ ಹಮ್ಮಿಕೊಂಡಿದೆ. ಈ ಒಂದು ಪ್ರತಿಭಟನೆಗೆ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಸ್ವಾಗತವನ್ನು ನಮ್ಮ ವಿರೋಧ ಇದೆ. ನಾವು ಮತ್ತೆ ಎಷ್ಟು ಪ್ರತಿಭಟನೆ ಮಾಡಬೇಕು ಅದನ್ನು ನಾವು ಮಾಡ್ತೇವೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಮುಂದಿನ ದಿನ ಒಟ್ಟರಿಗೆ ಭಾರತ್ ಮಾತಾಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ್ ಮಾತಾಗೆ. ಅಡ್ಡದಾರಿಯಲ್ಲಿ ಹೋಗಿ ಹೈಕೋರ್ಟಿನ ಮುಖಾಂತರ ತಡೆಯನ್ನು ತಂದು ಅದನ್ನು ನಿಲ್ಲಿಸುವಂಥ ಪ್ರಯತ್ನಗಳಾದವು. ಅದು ಮುಂದೊಂದು ನಾವು ಹೇಳ್ತೇವೆ, ಬಿಜೆಪಿ ನಿರಂತರವಾದ ಹೋರಾಟವನ್ನು ಮಾಡಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗುವ ತನಕ ನಾವು ಹೋರಾಟವನ್ನು ಮಾಡಿಯೇ ಮಾಡ್ತೇವೆ ಅನ್ನುವಂಥ ಸಂವಿಧಾನದಲ್ಲಿ ಭಾರತ ದೇಶದಲ್ಲಿ ರಾಷ್ಟ್ರಪತಿಗೆ ಮಂತ್ರದ ಸ್ಥಾನವನ್ನು ರಾಜ್ಯಪಾಲರಿಗಿದೆ. ಸಂವಿಧಾನವಾದ ಒಂದು ಅಧಿಕಾರ ಇದೆ, ಅವರ ಮೇಲೆ ಗೌರವ ಇದೆ, ಆ ಸ್ಥಾನಮಾನ ಇದೆ. ಸಂವಿಧಾನವನ್ನು ನಾವು ಗೌರವಿಸ್ತೇವೆ ಅಂತೇಳಿ ಸದನದಲ್ಲಿ ಶಾಸನ ಸಭೆಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡದ್ದು ಆತ್ಮೀಯರೇ, ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಲದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟ ಒಳಗಂಡೆಯವರೇ, ನಮ್ಮ ಜಿಲ್ಲೆಯ ಒಬ್ಬ ಕಾಂಗ್ರೆಸ್ಸಿನ ನಾಯಕ ವಿಧಾನ ಪರಿಷತ್ತಿನ ಸದಸ್ಯನಾಗಿರ್ತಕ್ಕಂಥ ಐವನ್ ಡಿಸೋಜ ಅವರು ಕಳೆದ 15 ದಿನಗಳ ಹಿಂದೆ ರಾಜ್ಯಪಾಲರ ಬಗ್ಗೆ ರಾಷ್ಟ್ರ ವಿರೋಧಿ ಹೇಳಿಕೆಗಳನ್ನು ನೀಡಿ ಒಂದು ರಾಷ್ಟ್ರವನ್ನು ದಮನವನ್ನು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಕೈಯಾಗಿರ್ತಕ್ಕಂಥ ಐವನ್ ಡಿಸೋಜರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಜಿಲ್ಲಾ ತಂಡ ಆ ಕೇಸನ್ನು ದಾಖಲಿಸಿಗೆ ಸುಮಾರು 15 ದಿನಗಳಿಂದ ಆ ಒಂದು ಕಂಪ್ಲೇಂಟನ್ನು ಕೊಟ್ಟರೂ ಕೂಡ ಇಂದಿನವರೆಗೆ ಕೂಡ ಯಾವುದೇ ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ ಒಂದು ಜನವಿರೋಧಿ ನೀತಿಯನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದಕ್ಕೆ ಈಗಿನ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಾಗಿ ಈ ಒಂದು ಜನವಿರೋಧಿ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿ ಮಂಡಲಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಒಂದು ಪ್ರತಿಭಟನೆಯನ್ನು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆದರೆ ಮುಂದಿನ ದಿನಗಳು ಎಲ್ಲಿಯವರೆಗೆ ಆ ಪ್ರತಿಭಟನೆ ಯಾವಾಗ ಕೇಸನ್ನು ರಿಜಿಸ್ಟರ್ ಮಾಡ್ತಾರೋ ಅಲ್ಲಿಯವರೆಗೂ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಈ ಪ್ರತಿಭಟನೆಯನ್ನು ಮಾಡ್ತಾನೆ ಇರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಸುಳ್ಯ ಮಂಡಲದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ಯುವ ಮೋರ್ಚಾದ ಪದಾಧಿನ ನೀವು ಪೊಲೀಸ್ ಇಲಾಖೆ ನೋಡಿರ್ಬೋದು. ಪೊಲೀಸ್ ಇಲಾಖೆಗೆ ನಾವು ಒಂದು ಹೇಳಲಿಕ್ಕೆ ಬಯಸ್ತಿದ್ದೇನೆ, ಈ ಪ್ರತಿಭಟನೆ ನಮ್ಮದು ಸಾಂಕೇತಿಕವಾಗಿ ಮಾಡ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಯಾವಾಗ ಎಲ್ಲಿಯವರೆಗೆ ನೀವು FIR ದಾಖಲಿಸಿದೋ ಅಲ್ಲಿಯವರೆಗೆ ನಾವು ಕೂಡ ಹೋರಾಟವನ್ನು ಯುವ ಮೋರ್ಚೆ ಮಾಡ್ತದೆ. ಏನು ದುಷ್ಟ ಸರ್ಕಾರ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ, ಸಿದ್ದರಾಮಯ್ಯನ ಸರ್ಕಾರ ಪತ್ರಗೊಳ್ಳುವವರೆಗೂ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭ್ರಷ್ಟಾಚಾರ ಹಾಗೂ ರಾಜ್ಯಪಾಲರ ವಿರುದ್ಧ ಅವಹೇಳನ ಮಾಡಿದಂಥ ಐವನ್ ಡಿಸೋಜರ ಮೇಲೆ ದೂರನ್ನು ದಾಖಲಿಸಬೇಕು ಅಂತೇಳಿ ಒತ್ತಾಯಿಸಿ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಬಂಧುಗಳೇ, ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ 15 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಯೂ ಇಲ್ಲ, ಯಾವುದೂ ಇಲ್ಲ, ಎಲ್ಲವೂ ದಾಸವಾಳ ಜನತೆಯ ಕಿವಿಯಲ್ಲಿ ದಾಸವಾಳ ಇಟ್ಟು ತಾವು ಅಧಿಕಾರದ ಮಜವನ್ನು ಅನುಭವಿಸ್ತಾ ಇದ್ದಾರೆ. ತಾವು ಈ ಸರ್ಕಾರವನ್ನು ಒಂದು ದುಡ್ಡು ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ ನೋಡ್ತಾ ಇದೆ. ಇಡೀ ದೇಶದಲ್ಲಿ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ವಾಲ್ಮೀಕಿ ಹಗರಣವನ್ನು ಮಾಡಿ ಇದರ ಮುಖಾಂತರ ಕಾಂಗ್ರೆಸ್ ತನ್ನ ಚುನಾವಣೆಯನ್ನು ನಡೆಸಲಿಕ್ಕೆ ಹಣವನ್ನು ಮಾಡಿಕೊಂಡಿದೆ ಅಂತ ಹೇಳುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ದುಡ್ಡನ್ನು ವರ್ಗಾಯಿಸಿಕೊಂಡು ವಾಲ್ಮೀಕಿ ನಿಗಮದಿಂದ ಹಣವನ್ನು ವರ್ಗಾಯಿಸಿಕೊಂಡು ಅದನ್ನು ತನ್ನ ಚುನಾವಣಾ ಖರ್ಚಿಗೆ ಉಪಯೋಗ ಮಾಡಿಕೊಂಡಿದೆ ಅಂತ ಹೇಳುವಂಥದ್ದು ಜಗಜ್ಜಾಹೀರಾಗಿರುವಂಥ ವಿಷಯ. ಮತ್ತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಅದನ್ನು ತಪ್ಪಿಸಲಿಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಎಲ್ಲ ಸಂದರ್ಭದಲ್ಲಿ ರಾಜ್ಯಪಾಲರು ಇದನ್ನೆಲ್ಲ ಪರಿಗಣಿಸಿ ದಾಖಲೆಗಳನ್ನು ಎಲ್ಲವನ್ನು ನೋಡಿ ರಾಜ್ಯಪಾಲರು CM ಸಿದ್ದರಾಮಯ್ಯರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಆದೇಶವನ್ನು ಹೊರಡಿಸಿದಾಗ ಕಾಂಗ್ರೆಸ್ ಇದನ್ನು ಪ್ರತಿಭಟಿಸುವ ರೀತಿಯಲ್ಲಿ ಅಸಂವಿಧಾನಿಕವಾಗಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಕರೆಗೊಡ್ತದೆ. ಅಲ್ಲಿ ಸೇರಿದಂಥ ರಾಜ್ಯ ನಾಯಕರುಗಳು ರಾಜ್ಯಪಾಲರ ಬಗ್ಗೆ ಅವಹೇಳನವಾಗಿ ಎಲ್ಲ ಕಡೆಗಳಲ್ಲೂ ಮಾತಾಡಿದರು. ಇದೇ ಸಂದರ್ಭದಲ್ಲಿ ಮೊನ್ನೆ 19ನೇ ತಾರೀಕಿನಂದು ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ ಕಾಂಗ್ರೆಸ್ MLC ಐವನ್ ಡಿಸೋಜ ಇವರು
ಈ ದೇಶದ ರಾಷ್ಟ್ರಪತಿಯವರಿಗೆ ಒಂದು ಬೆದರಿಕೆಯನ್ನು ಹಾಕ್ತಾರೆ. ನೀವು ರಾಜ್ಯದ ರಾಜ್ಯಪಾಲರನ್ನು ಬೇಗ ಕರೆಸಿಕೊಳ್ಳಿ, ಅವರನ್ನು ಕರೆಸಿಕೊಳ್ಳದಿದ್ರೆ ನಾವು ಅವರ ಮೇಲೆ ಮುತ್ತಿಗೆಯನ್ನು ನಡೆಸಿ ಅವರನ್ನು ಒದ್ದು ಓಡಿಸ್ತೇವೆ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾರೆ. ಅದೇ ರೀತಿ ನಿಮ್ಮನ್ನು ಓಡಿಸ್ತೇವೆ ಅಂತೇಳಿ ಅವರಿಗೆ ಬೆದರಿಕೆ ಹಾಕ್ತಾರೆ. ಇದು ಅಸಂವಿಧಾನಿಕ ಹಾಗೂ ಒಂದು ರೀತಿಯಲ್ಲಿ ಬೆದರಿಕೆಯನ್ನು ಹಾಕಿದಂಥದ್ದು. ಇದನ್ನು ಖಂಡಿಸಿ ಯುವ ಮೋರ್ಚಾ बोलो भारत माता के, भारतीय जनता पार्टी के, कांग्रेस सरकार के ಸಾರ್ವಜನಿಕರನ್ನ ಸಾಂಕೇತಿಕವಾಗಿ ಮಾಡಿ ಪ್ರತಿಭಟನೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲಿಯವರೆಗೆ ಐವನ್ ಡಿಸೋಜನರಿಗೆ ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನು ದಾಖಲಿಸ್ತಾರೋ ಅಲ್ಲಿಯವರೆಗೆ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೇವೆ ಅಂತ ಒಂದು ಭಾರತೀಯ ಪಾರ್ಟಿ ಹೇಳ್ತಾ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.